ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ಕೇತು, ಹಾಗೆ ಚತುರ್ಥ ರಾಶಿಯಲ್ಲಿ ಯಾರೂ ಇಲ್ಲ. ಪಂಚಮ ರಾಶಿಯಲ್ಲಿ ಕುಜ ಶುಕ್ರರು, ಷಷ್ಠ ರಾಶಿಯಲ್ಲಿ ರವಿ ಶುಕ್ರ ಮತ್ತು ಶನೀಶ್ವರನು ಕೂಡ ಷಷ್ಠ ರಾಶಿಯಲ್ಲಿ, ಸಪ್ತಮ ಅಷ್ಟಮ ರಾಶಿಯಲ್ಲಿ ಯಾರಿಲ್ಲ, ಭಾಗ್ಯ ರಾಶಿಯಲ್ಲಿ ಗುರು. ಹೀಗೆಲ್ಲ ಒಂದು ನಿಮ್ಮ ಗ್ರಹಸ್ಥಿತಿ ಇದೆ ನೋಡಿ. ಇದು ವಿಶೇಷವಾಗಿ ನಮ್ಮಲ್ಲಿ ಪಾಲ್ಗುಣ ಮಾಸ ಮತ್ತು ಮಾರ್ಚ್ ತಿಂಗಳು ಎರಡೂ ಕೂಡ ಇದೆ. ಈ ಸಂವತ್ಸರದ ಒಂದು ಕೊನೆಯ ತಿಂಗಳು ಕೂಡ ಇದಿದೆ. ಹಾಗೆ ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ವಿಶಾಖ ನಕ್ಷತ್ರ 1, 2, 3ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ನೋಡಿ, 3ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ ಹೇಳುವಂಥದ್ದು, ಹಾಗೆ 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 14, 15 ಮೀನ ಸಂಕ್ರಾಂತಿ ಮತ್ತು ಷಡಶೀತಿ ಪುಣ್ಯಕಾಲ ಅಂತ ಹೇಳಿದೆ. ಹಾಗೆ 19ನೇ ತಾರೀಕಿಗೆ ಯುಗಾದಿ ಅಮಾವಾಸ್ಯೆ, 16 ಸೋಮ ಪ್ರದೋಷ, 17 ಮಾಸ ಶಿವರಾತ್ರಿ. ಹೀಗೆಲ್ಲ ಇದೆ ನೋಡಿ. ಹಬ್ಬ ಹರಿದಿನಗಳೇ ನಮ್ಮ ಸಂವತ್ಸರದ ಒಂದು ಕೊನೆಯ ತಿಂಗಳು. ಹಾಗಾಗಿ ಆದಷ್ಟು ಪ್ಲ್ಯಾನ್ ಮಾಡಬೇಕು. ಮುಂದೆ ಬರುವಂತಹ ಪರಾಭವ ಸಂವತ್ಸರ ಹೇಗಿದೆ, ಮುಂದಿನ ಯುಗಾದಿ ಫಲಗಳನ್ನು ಕೂಡ ನಾವು ಗಮನಿಸೋಣ. ಒಟ್ಟಿನಲ್ಲಿ ಮಾಸ ಭವಿಷ್ಯ ಏನಪ್ಪ ಅಂತಂದರೆ, ತುಲಾರಾಶಿಯವರಿಗೆ ಒಂದು ಹಂತಕ್ಕೆ ದೈವಾನುಗ್ರಹದಿಂದ ಒಂದು ಹಂತಕ್ಕೆ ಲಾಭಾಂಶಗಳು ಸಿಗ್ತಾ ಇದೆ. ನಿಮಗೆ ಇಲ್ಲ ಹೇಳುವಂಥದ್ದಿಲ್ಲ, ಹಂತವಾಗಿ ನಿಮಗೆ ಸಿಗ್ತಾ ಇದೆ. ಒಂದನೇದಾಗಿ ನೋಡೋಣ, ರಾಶ್ಯಾಧಿಪತಿ ಆದಂಥ ಶುಕ್ರನು ನೋಡಿ ಆರಂಭ ದಿವಸದಲ್ಲಿ 11 ಮತ್ತು 14ನೇ ತಾರೀಕಿನವರೆಗೂ ಕೂಡ ಪಂಚಮದಲ್ಲಿ ಇರ್ತಾರೆ. ಹಾಗಾಗಿ ನಾವು ಶುಕ್ರನಿಂದ ಒಂದು ಹಂತಕ್ಕೆ ಚಿಂತನೆ ಮಾಡೋಣ. ಶಿಲ್ಪಕಲೆ, ಕಾವ್ಯ, ಸಂಗೀತ, ಮಾಧ್ಯಮ ಕ್ಷೇತ್ರ ಇವರಿಗೆಲ್ಲ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ ನೋಡಿ. ಎಲ್ಲೋ ಒಂದು ಕಡೆಗೆ ಸನ್ಮಾನಗಳು ಸಿಗುವಂಥದ್ದು, ಎಲ್ಲೋ ಒಂದು ಕಡೆ ಖುಷಿ ಸಂತೋಷ ಸಿಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಚಾನ್ಸಸ್ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಎಷ್ಟೋ ಸಲ ನಟನೆ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಎಲ್ಲೋ ಒಂದು ಕಡೆಗೆ ಹೋಗಬೇಕು, ನನಗೆ ಅವಕಾಶಗಳೇ ಸಿಗ್ತಾ ಇಲ್ಲ ಅಂಥೇಳಿ ಬಹಳ ಜನ ಕಷ್ಟಪಡ್ತಾ ಇರ್ತೀರಿ. ಆದರೆ ನೋಡಿ, ಈ ಶುಕ್ರನು ಪಂಚಮದಲ್ಲಿರುವ ಮಾತ್ರದಿಂದ ನಿಮಗೆ ಎಲ್ಲೋ ಒಂದು ಕಡೆಗೆ ಅವಕಾಶಗಳು, ಕಲೆ ಸಂಬಂಧವಾದಂಥದ್ದು, ಸಾಹಿತ್ಯ ಸಂಬಂಧವಾದ್ದು, ಆ್ಯಕ್ಟಿಂಗ್ ಮಾಡಬೇಕು ಹೇಳುವಂತಹ ಅನೇಕ ಜನರಿಗೆ ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆಗೆ ಆಶಾದಾಯಕವಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಅದರಿಂದ ಬಹಳ ಹೆಚ್ಚಿನದಾದಂತಹ ಪ್ರಬಲವಾದಂಥ ಅವಕಾಶಗಳಿಂದ ಹೆಚ್ಚಿನದಾಗಿ ಖುಷಿ ಸಂತೋಷವೂ ಕೂಡ ಸಿಗುತ್ತೆ. ಯಾಕಂದರೆ ಮನುಷ್ಯನಿಗೆ ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀ ಎಂಬುದಾಗಿ ಹೇಳಿದ್ದಾರೆ. ಉದ್ಯೋಗ ಚೆನ್ನಾಗಿ ಸಿಗಬೇಕು. ಉದ್ಯೋಗ ಇದ್ದರೆ ತಾನೇ ಅದರ ತನ್ಮೂಲಕವಾಗಿ ಹಣ ಬರುತ್ತೋ, ಜೀವನ ಆಗುತ್ತೋ, ಹೇಗಾಗುತ್ತೋ ಅನ್ನೋದಕ್ಕಿಂತ ಉದ್ಯೋಗ ಇಲ್ಲ ಅಂತಾದರೆ ಮನುಷ್ಯ ಡಲ್ ಆಗಿಬಿಡ್ತಾನೆ. ಕೆಲಸ ಇಲ್ಲ, ತೊಂದರೆ ಆಗ್ತಾ ಇದೆ, ಹಾಗೆ ಹೀಗೆ ಅಂತಂದರೆ ಮನುಷ್ಯ ಡಲ್ ಆಗಿಬಿಡ್ತಾನೆ. ಹಾಗಾಗಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದೇನು, ನಮಗೆ ಒಳ್ಳೆ ಉದ್ಯೋಗ ಸಿಗಬೇಕು, ಆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು, ಉದ್ಯೋಗದಲ್ಲಿ ಕರೆಕ್ಟಾಗಿ ಟಾರ್ಗೆಟ್ ರೀಚ್ ಆಗೋ ಹಾಗಾಗಬೇಕು. ಹಾಗಾಗಿ ಉದ್ಯೋಗಕ್ಕೆ ಈ ತಿಂಗಳಲ್ಲಿ ಬಹಳಷ್ಟು ಮುಖ್ಯವಾಗಿ ಸಪೋರ್ಟು ಸಿಗುತ್ತೆ. ಉದ್ಯೋಗ ಕಳ್ಕೊಂಡವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ನಾವು ಕಾಣಬಹುದು. ಇನ್ನು ನೋಡಿ, ಪಂಚಮ ರಾಶಿಯಲ್ಲಿರುವಂತಹ ಕುಜ ಮತ್ತು ಬುಧನ ಸಂಯೋಗ, ರಾಹುವಿನ ಸಂಯೋಗದಿಂದ ಏನಂದರೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಸ್ವಲ್ಪ ವಿದೇಶ ಪ್ರಯಾಣ ಮಾಡುವಂಥದ್ದು ಮತ್ತು ವಿದೇಶದಲ್ಲಿ ಏನಾದರೂ ಒಂದು ರೀತಿಯಾಗಿ ಅಲ್ಲಿ ಹೋಗುವಂಥದ್ದು, ಹುಡುಕುವಂಥದ್ದು, ಅಧಿಕಾರಿ ವರ್ಗಗಳಿದ್ದರೂ ಕೂಡ ಅಲ್ಲೂ ಹೋಗುವಂಥ ಸಾಧ್ಯತೆಗಳು, ಎಲ್ಲೋ ಒಂದು ನಿಮ್ಮ ಜೀವನದಲ್ಲಿ ಹೊಸ ಯೋಚನೆಗಳು, ಹೊಸ ಆಲೋಚನೆಗಳೆಲ್ಲ ಬರುತ್ತೆ. ಶುಕ್ರ ಬಹಳಷ್ಟು ಕನಸು ಕಾಣುವಂಥ ಒಂದು ಗ್ರಹ, ನಿಮ್ಮ ರಾಶ್ಯಾಧಿಪತಿ ಶುಕ್ರ. ಹಾಗಾಗಿ ಬಹಳಷ್ಟು ಕನಸು ಕಾಣ್ತೀರಿ, ಅದ್ಯಾವುದು ನನಸಾಗುವ ಹಾಗಾಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಕೈ ಹಿಡಿಯುತ್ತೆ, ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಕೂಡ ಸಿಗುತ್ತೆ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಒಂದು ಹಂತಕ್ಕೆ ಆ ಕಡೆ ಸರಿ ಇರುತ್ತೆ, ಈ ಕಡೆ ಸರಿ ಇರುವುದಿಲ್ಲ. ಆದರೆ ಹಾಗಾಗಲ್ಲ. ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ಲಾಭಾಂಶಗಳು, ಎಲ್ಲೋ ಒಂದು ಕಡೆ ನಮಗೆ ಸನ್ಮಿತ್ರರು ಅಥವಾ ಗೊತ್ತಿರುವಂಥ ವ್ಯಕ್ತಿಗಳು, ಹೇಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಈ ತಿಂಗಳಲ್ಲಿ. ಬಹಳ ಮುಖ್ಯವಾಗಿ ಇನ್ನು ರವಿಯಿಂದ ಸ್ವಲ್ಪ ಬ್ಯಾಂಕ್ ಲೋನ್ಗಳು ಸಿಗುವಂಥದ್ದು, ಎಲ್ಲೋ ಒಂದು ಕಡೆ ಗೌರ್ಮೆಂಟಿನ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಖುಷಿ ಆಯ್ತಪ್ಪ, ಸಂತೋಷ ಆಯ್ತಪ್ಪ, ನನಗೆ ಎಲ್ಲೋ ಒಂದು ಕಡೆಗೆ ಅವಕಾಶಗಳು ಕೂಡ ಸಿಕ್ಕಿದೆ ಹೇಳುವಂತಹ ದೃಢವಾದಂಥ ವಿಶ್ವಾಸಗಳು ಸಿಗುತ್ತೆ. ಎಷ್ಟೋ ಸಲ ಏನಿದ್ರೂ ನನಗೆ ಅವಕಾಶ ಇಲ್ಲ, ಏನಿದ್ರೂ ನಮಗೆ ಸಮಾಧಾನ ಇಲ್ಲ, ಏನಿದ್ರೂ ಪುನಃ ಚಿಂತೆ ಆಗ್ತಾ ಇದೆ, ಇಂತಹದ್ದನ್ನು ಬಹಳಷ್ಟು ಚೆನ್ನಾಗಿ ಕಾಡ್ತಾ ಇರ್ತದೆ ಅಲ್ವಾ. ಹಾಗಾಗಿ ಈ ತಿಂಗಳಲ್ಲಿ ಅವಕಾಶಗಳು ಸಿಗುವಂಥ ಚಾನ್ಸಸ್ಸು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಪ್ರಬಲವಾದಂಥ ಅವಕಾಶಗಳು ಕೂಡ ಇದೆ. ಮತ್ತು ನಿಮ್ಮ ಶತ್ರುಗಳು ಕೂಡ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಎಲ್ಲಿ ಹೋದರೂ ಕೂಡ ನಮಗೆ ಕೆಲವೊಂದಷ್ಟು ಒಳಗಡೆಗೆ ಶತ್ರುಗಳಿದ್ದಾರೆ. ಒಳಗಡೆ ಶತ್ರು ಯಾವುದು, ನಮ್ಮ ಮನಸ್ಸು ಹೇಳಿದಾಗ ಕೇಳೋದಿಲ್ಲ, ನಾವು ಬೆಳಗ್ಗೆ ಬೇಗನೆ ಎಚ್ಚರ ಆಗೋದಿಲ್ಲ, ಬೆಳಗ್ಗೆ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗಬೇಕು, ಎಲ್ಲ ಕೆಲಸ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು ಅಂದ್ಕೊಳ್ತೇವೆ, ಅದು ಯಾವುದು ಸರಿಯಾಗಿ ಆಗೋದಿಲ್ಲ.
ಅಲ್ವಾ? ಹಾಗಾಗಿ ಅದಕ್ಕೆ ನೋಡಿ ಬಹಳ ಮುಖ್ಯವಾಗಿ ಹಿರಿಯರು ಪ್ರಾಜ್ಞರು ಹೇಳ್ತಾರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಚಿಂತನೆಯದ ಆತ್ಮನೋಹಿತಂ ಎಂಬುದಾಗಿ ಹೇಳಿದ್ದಾರೆ. ಬೇಗ ಮಲಗು, ಬೇಗ ಏಳು, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಬೇಗ ಮಲಗಿ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಆತ್ಮನೋಹಿತಂ ಚಿಂತನೆ ಏನು ಮಾಡಬೇಕು ಅಂತಂದರೆ, ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿಕೊಂಡು ಒಂದು 10 ನಿಮಿಷ ನಾವು ಪ್ಲ್ಯಾನ್ ಮಾಡಬೇಕಂತೆ. ಏನೇನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಯಾವ್ಯಾವ ಕೆಲಸ ಮಾಡಬೇಕು, ಯಾವ್ಯಾವ ಕೆಲಸದಿಂದ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಸಿಗುವಂಥ ಚಾನ್ಸಸ್ ಇದೆ, ಯಾವ್ಯಾವ ಕೆಲಸವನ್ನು ನಾನು ಬೆಳಿಗ್ಗೆ ಮಾಡಿಕೊಳ್ಳಿ, ಯಾವ್ಯಾವ ಕೆಲಸವನ್ನು ಸೂರ್ಯನ ನೆತ್ತಿಗೆ ಹೋದ್ಮೇಲೆ ಮಾಡಲಿ ಅಥವಾ ಸಂಜೆ ಯಾವ್ಯಾವ ಕೆಲಸವನ್ನು ಮಾಡಲಿ, ಹೀಗೆ ಪ್ಲ್ಯಾನ್ ಮಾಡಬೇಕಂತೆ. ಮತ್ತು ಪ್ರತಿನಿತ್ಯವೂ ಕೂಡ ದೇವತಾ ಆರಾಧನೆಯನ್ನು ಒಂದು ಸಣ್ಣ ಸಮಯದಲ್ಲಿ ನಾನು ಹೇಳುವಂಥದ್ದು. ಯಾಕಂದರೆ ನಾವು ವೈದಿಕರಿರಬಹುದು, ನಾವು ಉಪಾಸನೆ ಅನುಷ್ಠಾನ ಮಾಡೋರು 2 ಗಂಟೆ 3 ಗಂಟೆ 4 ಗಂಟೆ ಆಗುತ್ತೆ. ಅಂದರೆ ಪ್ರತಿಯೊಬ್ಬರೂ ಕೂಡ ಅದನ್ನೇ ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ಒಂದು ಸೀಮಿತವಾದಂಥ ಒಂದು ಸಮಯವನ್ನು ಉಪಾಸನೆ ಅನುಷ್ಠಾನಕ್ಕೆ ಅಂತ ಇಟ್ಕೊಳ್ಳಿ. ಒಂದು 20 ನಿಮಿಷವೋ, ಅರ್ಧ ಗಂಟೆಯೋ, ಅಥವಾ ಒಂದು 15 ನಿಮಿಷವೋ. ಯಾಕಂದರೆ 20 ನಿಮಿಷ ಮೊಬೈಲಿಗೆ ಅರ್ಧ ಗಂಟೆ 1 ಗಂಟೆ ಎಲ್ಲ ಕಳೀತಾ ಇರ್ತೀರಿ. ಆದರೆ ಒಂದು 15 ನಿಮಿಷವೋ ಅರ್ಧ ಗಂಟೆಯನ್ನು ಪ್ರತಿನಿತ್ಯ ನಾನು ಇಂಥ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ ಬೆಳಿಗ್ಗೆ, ಆವಾಗ ಮನಸ್ಸು ಪ್ರಶಾಂತವಾಗುತ್ತೆ, ನಿಮ್ಮ ಕೆಲಸಕ್ಕೆಲ್ಲ ವಿಘ್ನಗಳು ಕೂಡ ದೂರವಾಗುತ್ತೆ. ಹಾಗಾಗಿ ನಮ್ಮ ಹಿಂದಿನಿಂದನೂ ಕೂಡ ನಿತ್ಯಾರ್ಚನೆ, ನಿತ್ಯ ದೇವತಾರ್ಚನೆ ಹೇಳುವಂಥದ್ದು ಬಂದಿದೆ. ತನ್ಮೂಲಕವಾಗಿ ಭಗವಂತನ ಅನುಗ್ರಹಿಸ್ತಾನೆ, ನಮ್ಮೆಲ್ಲರ ಕೆಲಸಗಳು ಕೂಡ ಮುಂದೆ ಹೋಗುತ್ತೆ ಹೇಳುವಂಥ ನಂಬಿಕೆ. ಹಾಗಾಗಿ ಅದನ್ನು ಕೂಡ ಪ್ರಯತ್ನ ಮಾಡಿ. ಹಾಗೆ ಇನ್ನು ಬಹಳ ಮುಖ್ಯವಾಗಿ ಗುರುವಿಂದ ಚಿಂತನೆ ಮಾಡುವಂಥದ್ದು. ಗುರುವು ನಿಮಗೆಲ್ಲ ಒಂದು ಹಂತಕ್ಕೆ ಹಸನ್ಮುಖಿಯಾಗುವ ಹಾಗೆ, ಬೇರೆ ಬೇರೆ ದಾರಿಗಳು ಸಿಗುವ ಹಾಗೆ, ಬೇರೆ ಬೇರೆ ಬಿಸ್ನೆಸ್ ಸಿಗುವ ಹಾಗೆ ಮಾಡ್ತಾ ಇದ್ದಾನೆ. ಗುರುವು ನಿಮ್ಮ ಕೈ ಹಿಡಿತಾ ಇದ್ದಾನೆ. ಯಾಕಂದರೆ ಎಷ್ಟೋ ಸಲ ಒಂದು ಬಿಸ್ನೆಸ್ ಆಗಲಿಲ್ಲ, ಒಂದು ಕೆಲಸ ನಿಂತು ಹೋಯಿತು ಅಂತಂದರೆ ಮತ್ತೊಂದು ಕೆಲಸಗಳಾದರೂ ಬೇಕಲ್ವ ನಿಮಗೆ. ಹಾಗಾಗಿ ಅಂತಹ ಕೆಲಸಗಳು ಸಿಗುವ ಹಾಗೆ ಗುರು ಮಾಡ್ತಾ ಇದ್ದಾನೆ. ಅದು ಬಹಳ ಮುಖ್ಯವಾದಂಥದ್ದು. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ. ಯಾರಿಗೆ ಮದುವೆ ಆಗಲಿಲ್ವೋ ಅವರು ಪ್ರಯತ್ನ ಮಾಡಿ, ಇವತ್ತಿನ ನಾಳೆಗೆ ಸಿಗುವಂಥ ಚಾನ್ಸಸ್ ಇದೆ. ಪ್ರಯತ್ನವನ್ನೇ ಮಾಡಲಿಲ್ಲ, ನಮ್ಮ ಗುರುಬಲ ಬರಬೇಕು, ಇನ್ನು ಯಾವಾಗ ಅಂತೇಳಿ ಕಾಯ್ತಾ ಇದ್ದರೆ ಬಹಳಷ್ಟು ದಿವಸವಾದೀತು. ಹಾಗಾಗಿ ಹುಡುಕಲಿಕ್ಕೇನು ನೋಡಬೇಕಾಗೋದಿಲ್ಲ. ಗುರುಬಲ, ಗುರುವನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹ ಇದೆ ಅಂಥೇಳಿ ಮುಂದೆ ಹೋಗ್ತಾ ಬನ್ನಿ. ಯಾಕಂದರೆ ಗುರುವು ಕೂಡ ನೀಚಾರಿಭಾಂಶೋ ಭೃಗುದೇವ ಪೂಜ್ಯೋ ಎಂಬುದಾಗಿ ಹೇಳಿದ್ದಾರೆ. ನಾವು ಗುರುಬಲವನ್ನು ನೋಡಬೇಕು, ಶುಕ್ರನ ಬಲವನ್ನು ನೋಡಬೇಕು, ಕುಜನ ಬಲವನ್ನು ನೋಡಬೇಕು. ಹಾಗಾಗಿ ಇದಿಷ್ಟು ಗ್ರಹಗಳ ಬಲವೂ ಕೂಡ ನಮಗೆ ಇದ್ದರೆ ಆಗ್ತದೆ. ಆದರೆ ಗುರು ಒಬ್ಬನಿಗೆ ಸದ್ಯಕ್ಕೆ ಭಾಗ್ಯದಲ್ಲಿ ಕೂತಿದ್ದಾನೆ, ಗುರು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಪ್ರಯತ್ನವನ್ನು ಮಾಡಿ, ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ. ಮತ್ತು ಬೇರೆ ಬೇರೆ ಬಿಸ್ನೆಸ್ಗಳು ಯಾವುದಾಗಬಹುದು. ಯಾಕಂದರೆ ಎಷ್ಟೋ ಜನ ಒಂದು ಹಂತಕ್ಕೆ 40 ವರ್ಷ 50 ವರ್ಷ ಕೆಲಸ ಮಾಡಿರ್ತೀರಿ, ನಿಮ್ಮ ಅನುಭವ ಇರುತ್ತೆ. ಹಾಗಾಗಿ ಅನುಭವದ ಮೂಲಕವಾಗಿ ಯಾವ ಬಿಸ್ನೆಸ್ ಕಟ್ಟಬಹುದು, ಯಾವ ಜೀವನದಲ್ಲಿ ನಾವು ಬಿಸ್ನೆಸ್ಸನ್ನು ಲಾಭಾಂಶ ಪಡ್ಕೊಂಡು ಹೋಗ್ಬೋದು, ಅಥವಾ ಎಲ್ಲಿ ನನಗೆ ಅಭಿವೃದ್ಧಿ ಆಗ್ಬೋದು, ಹೀಗೆ ಅದನ್ನು ಹುಡುಕೊಂಡು ಅದನ್ನು ಹಿಡ್ಕೊಂಡು ಅದನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿ. ಯಾಕಂದರೆ ಎಷ್ಟೋ ಸಲ ಜೀವನದಲ್ಲಿ ಅನುಭವವೇ ಇಲ್ಲ, ಸುಮ್ಮನೆ ಹೋಗೋದು, ಯಾವುದೋ ಒಂದು ಅಂಗಡಿ ಹಾಕ್ಕೊಳ್ಳೋದು, ಲಾಸ್ ಮಾಡ್ಕೊಳ್ಳೋದು, ಇದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಜೀವನದಲ್ಲಿ ಯಾವುದೇ ಬಿಸ್ನೆಸ್ ಇದ್ದರೂ ಕೂಡ ಅನುಭವ ಇರಬೇಕು, ಮತ್ತು ಸಾಕಷ್ಟು ತಿಳುವಳಿಕೆ ಇರಬೇಕು. ಸಾಕಷ್ಟು ತೊಳೆದು ಹೋಗಿ ಲಾಸ್ ಆದರೂ ಕೂಡ ನಾ ಬದುಕಿ ಇರ್ತೇನೆ ಆಡುವಂಥದ್ದನ್ನು ಕೂಡ ಯೋಚನೆ ಮಾಡಿಕೊಂಡು ಕೈ ಹಾಕಬೇಕು. ಎಷ್ಟೋ ಸಲ ಬಿಸ್ನೆಸ್ ಮಾಡೋದು ಲಾಸ್ ಆಗಿ ತಲೆ ಮರೆಸ್ಕೊಂಡು ತಿರುಗುವಂಥ ಪ್ರಯತ್ನಗಳಾಗುತ್ತೆ. ಹಾಗಾಗಬಾರ್ದು. ಜೀವನದಲ್ಲಿ ಏನು ಸಾಧ್ಯವಾಗುತ್ತೋ, ಏನು ಪ್ರಯತ್ನಗಳಾಗುತ್ತೋ ಅದು ಒಳ್ಳೆಯ ಥರದಲ್ಲಿ ಕರೆಕ್ಟಾಗಿ ಪ್ರಯತ್ನಗಳನ್ನು ಮಾಡ್ಕೊಂಡು ಹೋಗಬೇಕು. ಆ ಒಳ್ಳೆಯ ಥರದ ಪ್ರಯತ್ನಗಳಿಲ್ಲ ಅಂತಾದರೆ ಜೀವನದಲ್ಲಿ ಸಾಕಷ್ಟು ಅನರ್ಥಗಳು, ಸಮಸ್ಯೆಗಳು, ಚಿಂತೆ ಹೀಗೆಲ್ಲ ಆಗಿಬಿಡುತ್ತೆ. ಯಾಕಂದರೆ ಮನುಷ್ಯನ ಜೀವನ ಯಾವಾಗೂ ಒಂದೇ ಥರ ಇರುವುದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ಲ್ಯಾನನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಒಂದು 5 ಸದ್ಯಕ್ಕೆ ಜಾಗ್ರತೆಯನ್ನು ಕೂಡ ಗಮನಿಸಬಹುದು. 1ನೇದಾಗಿ ಸ್ವಲ್ಪ ಗೃಹಿಣಿಯರು ಸ್ವಲ್ಪ ಜಾಗ್ರತೆ, 2ನೇದಾಗಿ ಸ್ವಲ್ಪ ತಂದೆ ತಾಯಿಯವರ ವಿಷಯದಲ್ಲಿ ಸ್ವಲ್ಪ ನೋಡಿಕೊಂಡು ಪ್ರಯತ್ನ ಮಾಡಿ. 3ನೇದಾಗಿ ವಿಶೇಷವಾಗಿ ಖರ್ಚು ಸ್ವಲ್ಪ ಜಾಸ್ತಿ ಆಗಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ಮೈಂಡ್ ಅಪ್ಸೆಟ್ ಆಗುವಂಥದ್ದು, ಮೈಂಡಿಗೆ ಸ್ವಲ್ಪ ಯೋಚನೆ ಜಾಸ್ತಿ ಆಗುವಂಥದ್ದು, ಥಿಂಕಿಂಗ್ ಜಾಸ್ತಿ ಮಾಡುವಂಥದ್ದು ಆಗಬಹುದು. ಸ್ವಲ್ಪ ಯೋಚನೆ ಮಾಡಿಕೊಂಡು, ಯಾಕಂದರೆ ಒಂದು ಹಂತಕ್ಕೆ ತುಂಬ ಯೋಚನೆ ಮಾಡಿದ್ರೂ ಕೆಲಸ ಆಗೋದಿಲ್ಲ. ಯಾವ್ಯಾವ ಎಷ್ಟೆಷ್ಟೊತ್ತಿಗೆ ಚಿಂತನೆ ಮಾಡಬೇಕು. ಅದಕ್ಕೆ ನೋಡಿ, ಡೈರಿ ಮೇಂಟೈನ್ ಮಾಡಿ, ಒಂದು ಡೈರಿ ಇರಬೇಕು ನಮ್ಮ ಕೈಯಲ್ಲಿ. ಅದು 1 ತಿಂಗಳ 3 ತಿಂಗಳ 6 ತಿಂಗಳವರೆಗೂ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರಬೇಕು, ಏನೇನು ಪ್ರಯತ್ನ ಮಾಡಬೇಕು ಅಂಥೇಳಿ. ಹಾಗೆ ತಿಳಿದವರು ಮತ್ತು ಪ್ಲ್ಯಾನ್ ಮಾಡೋರು ಹೇಳ್ತಾರೆ 10 ವರ್ಷಕ್ಕೆ ನಾವು ಮುಂದಿನ ಪ್ಲ್ಯಾನನ್ನು ಮಾಡಬೇಕಂತ. ಹಾಗೆ ಅದನ್ನು ಕೂಡ ಯೋಚನೆ ಮಾಡಬೇಕು. ಒಂದು ಡೈರಿ ಮೇಂಟೈನ್ ಮಾಡುವಂಥ ಪ್ರಯತ್ನ ಮಾಡಿ. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ಮಕ್ಕಳ ಬಗ್ಗೆ ಬಹಳಷ್ಟು ಜನ ಕಾಳಜಿ ವಹಿಸ್ತಾ ಇದ್ದೀರಿ. ಮಕ್ಕಳು ಓದಬೇಕು ನಿಜ, ಆದರೆ ಅವ್ರ ಮೇಲೆ ತುಂಬ ಒತ್ತಡ ಹಾಕುವಂಥದ್ದು ಒಳ್ಳೆಯದಲ್ಲ. ನೀನು ಹಾಗೆ ಮಾಡು, ಹೀಗೆ ಮಾಡು ಅಂಥೇಳಿ. ಯಾಕಂದರೆ ಅವರಿಗೂ ಕೂಡ ತಿಳುವಳಿಕೆ ಇರುತ್ತೆ, ನಾನು ಬೆಳಿಬೇಕು ಹೇಳುವಂತಹ ಪ್ರಯತ್ನಗಳಿರುತ್ತೆ ಅಲ್ವಾ. ಹಾಗಾಗಿ ತುಂಬ ಪ್ರಯತ್ನ ಮಾಡೋದು. ಒಂದು 10 ಮಾರ್ಕ್ಸ್ ಆದ ತಕ್ಷಣವೇ ಕಡಿಮೆ ಆಯಿತಪ್ಪ ಅಂದ ತಕ್ಷಣವೇ ಯಾರೂ ಕೂಡ ಅಷ್ಟು 100ಕ್ಕೆ 100 ತೆಗೆದುಕೊಳ್ಬೇಕು ಅಂತೇನಿಲ್ಲ. ಸಾಮಾನ್ಯವಾಗಿ ಅವರವರ ಯೋಚನೆಗಳು. ಎಷ್ಟೋ ಜನ ವಿದ್ಯೆನೇ ಇಲ್ಲದೇ ಇರುವಂಥ ವ್ಯಕ್ತಿಗಳು ಬಹಳಷ್ಟು ದೊಡ್ಡ ಜನರು ಕೂಡ ಆಗಿದ್ದಾರೆ. ಆದರೆ ವಿದ್ಯೆಯೂ ಕೂಡ ಒಂದು ಮಾಧ್ಯಮ. ಇವತ್ತಿನ ಕಾಲದಲ್ಲಿ ಚೆನ್ನಾಗಿ ಓದಬೇಕು ಹೇಳುವಂಥ ಪ್ರಯತ್ನ ಮಾಡಬೇಕು. ಓದಿ 100ಕ್ಕೆ 100 ಮಾರ್ಕ್ಸ್ ತೆಗೆದುಕೊಳ್ಬೇಕು ಅಂತಂದರೆ ಆ ಮಕ್ಕಳಿಗೆ ಮೈಂಡ್ ಅಪ್ಸೆಟ್ ಆಗುತ್ತೆ. ಅಯ್ಯೋ ತಂದೆ ತಾಯಿ ಇಷ್ಟು ಒತ್ತಡ ಮಾಡ್ತಾರೆ ಅಂಥೇಳಿ ಖುಷಿಯಾಗಿ ಸಂತೋಷವಾಗಿ ಓದಬೇಕು.
ಓದ್ತಾ ಓದ್ತಾ ಬಂದಂತೆ ನೀವು ಹೇಳದೇ ಇದ್ದ ಹಾಗೆ 100 ಮಾರ್ಕ್ಸ್ ಬರುತ್ತೆ, 98 ಬರುತ್ತೆ, 97 ಬರುತ್ತೆ, 90ರ ಮೇಲೆ ಬರುತ್ತೆ. ಹಾಗಾಗಿ ಆ ಓದುವಂತಹ ಆ ಮನಸ್ಥಿತಿಯನ್ನು, ಓದುವಂತಹ ಪರಿಸರವನ್ನು, ಓದುವಂಥ ಅವಕಾಶವನ್ನು, ಹಾಗೆ ಒಳ್ಳೆ ಓದ್ತಾ ಇರುವಂತಹ ಮಕ್ಕಳ ಒಂದು ಸಂಬಂಧವನ್ನು ಅದನ್ನು ಪ್ರಯತ್ನ ಮಾಡಿ. ಎಷ್ಟೋ ಸಲ ಮಕ್ಕಳು ಓದೋದಿಲ್ಲ, ನಮ್ಮ ಜೊತೆಗಿದ್ದವರು ಓದೋದಿಲ್ಲ, ನಮ್ಮ ಹತ್ರ ಎಲ್ಲ ಓದಲಿಕ್ಕಾಗತ್ತೆ ಅಲ್ವಾ. ಹಾಗಾಗಿ ಓದೋರ ಜೊತೆಗಿದ್ರು ಓದ್ತಾರಂತೆ, ಆಡೋರ ಜೊತೆಗಿದ್ರೆ ಆಡ್ತಾರಂತೆ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಓದೋರ ಜೊತೆಗೆ ಸೇರಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ದ್ವಿರಧ್ಯಾಯಿ ಎಂಬುದಾಗಿ ಕರೀತಾರೆ. ದ್ವಿರಧ್ಯಾಯಿ ಅಂದರೆ 2 ಜನ ಓದಬೇಕಂತೆ. ಒಬ್ಬನೇ ಓದಿದ್ರೆ ಅವನಿಗೆ ಬೇಜಾರು ಬಂದು ಹೋಗ್ತದೆ. ಹಾಗಾಗಿ ಇನ್ನೊಬ್ಬನು ಸ್ನೇಹಿತನು ಒಳ್ಳೆ ರೀತಿಯಾದಂಥದ್ದು ಇಟ್ಕೊಂಡ್ರೆ ಅದರಿಂದ ಬಹಳ ಒಳ್ಳೆ ರೀತಿಯಾದಂಥ ಫಲ ಅವಕಾಶಗಳೆಲ್ಲ ಇದೆ. ಅದನ್ನು ಕೂಡ ನೀವು ಪ್ರಯತ್ನ ಮಾಡಿ. ಓವರಾಲಾಗಿ ನೋಡಲಿಕ್ಕೆ ಹೋದರೆ ಹೆಚ್ಚಿನದಾದಂಥ ಲಾಭಾಂಶಗಳು, ಅವಕಾಶಗಳು ಈ ತಿಂಗಳಲ್ಲಿದೆ. ಅದನ್ನು ನಿಮ್ಮ ಕಡೆಗೆ ಬರ್ತಾ ಇದೆ. ಧೈರ್ಯವಾಗಿ ವಿವಾಹಾದಿ ಮಂಗಲ ಕಾರ್ಯಗಳು, ಒಳ್ಳೊಳ್ಳೆ ಪ್ಲ್ಯಾನ್ಗಳು, ಒಳ್ಳೊಳ್ಳೆ ಯೋಚನೆಗಳು, ಮತ್ತು ಆತ್ಮನೋಹಿತಂ, ನೀವು ಯಾವ್ಯಾವ ಪ್ರಯತ್ನ ಮಾಡಬೇಕು ಎಂಬುದನ್ನು ಕೂಡ ಈ ತಿಂಗಳಲ್ಲಿ ಪ್ಲ್ಯಾನ್ ಮಾಡಿಕೊಳ್ಳಿ. ಕೆಲವೇ ದಿವಸದಲ್ಲಿ ಯುಗಾದಿಯು ಕೂಡ ಆರಂಭವಾಗಿ ನೂತನವಾದಂಥ ಸಂವತ್ಸರಗಳು ಕೂಡ ನಾವು ಕಾಲಿಡಲಿಕ್ಕಿದ್ದೇವೆ. ಹಾಗಾಗಿ ಆ ಸಂವತ್ಸರದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮಂಗಲವಾಗಲಿ. ಯಾಕಂದರೆ ತುಲಾರಾಶಿಯವರಿಗೆ ಒಂದು ಹಂತಕ್ಕೆ ಒಂದು 75 ಭಾಗಗಳಷ್ಟು ಬಹಳಷ್ಟು ಜನ ಬೆಳೆದಿರಿ. ಈ ತಿಂಗಳಲ್ಲಿ ಬಹಳಷ್ಟು ಜನ ನಷ್ಟವನ್ನು ಕೂಡ ಮಾಡಿಕೊಂಡಿದ್ದೀರಿ. ಹಾಗಾಗಿ ಆ ಕಷ್ಟ ನಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂಥ ಶಕ್ತಿ ಭಗವಂತನು ಅನುಗ್ರಹಿಸಲಿ ಅಂತ ಹೇಳ್ತಾ, ಇನ್ನು ನಕ್ಷತ್ರ ಪರಿಹಾರಗಳು ಏನು? ಚಿತ್ತಾ ನಕ್ಷತ್ರ 3, 4ನೇ ಪಾದ. ಸಾಧ್ಯವಾದರೆ ಗಣಪತಿ ಅಥರ್ವ ಶೀರ್ಷ, ಗಣಪತಿ ಸಹಸ್ರನಾಮ, ಗಣಪತಿ ಪ್ರಾರ್ಥನೆ ಮಾಡುವುದನ್ನು ಮರಿಬೇಡಿ. ಆ ಮಹಾಗಣಪತಿ ನಿಮ್ಮ ಕೈ ಹಿಡಿತಾನೆ. ಇನ್ನು ಸ್ವಾತಿ ನಕ್ಷತ್ರ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಗದೇವರ ಪ್ರಾರ್ಥನೆ. ಮತ್ತು ನೋಡಿ 19ನೇ ತಾರೀಕಿಗೆ ಅಮಾವಾಸ್ಯೆ ಇದೆ, ಯುಗಾದಿ ಅಮಾವಾಸ್ಯೆ ಇದೆ. ಈ ದಿವಸ ಸಾಧ್ಯವಾದ ಮಟ್ಟಿಗೆ ಅಮಾವಾಸ್ಯೆ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಶೇಷವಾಗಿ ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು ಅಥವಾ ಅನ್ನದಾನ ಮಾಡುವಂಥದ್ದು, ಏನು ಪ್ರಯತ್ನ ಆಗುತ್ತೋ ಅದನ್ನು ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಶ್ವರನ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡ್ತಾ ಬನ್ನಿ ಈ ತಿಂಗಳಲ್ಲಿ. ಯಾಕಂದರೆ ಆ ಈಶ್ವರನೇ ನಿಮ್ಗೆ ಅನುಗ್ರಹಿಸ್ತಾನೆ. ವಿಶಾಖ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಿವನ ದೇವಸ್ಥಾನಕ್ಕೆ ಹೋಗೋದು, ಪ್ರದಕ್ಷಿಣೆ ಮಾಡುವಂಥದ್ದು, ಈಶ್ವರನಿಗೆ ಬೇಡ್ಕೊಳ್ಳುವಂಥದ್ದು. ಅರ್ಧ ಪ್ರದಕ್ಷಿಣೆ ಹೇಳಿದ್ದಾರೆ ಈಶ್ವರನಿಗೆ. ಆ ಸೋಮಸೂತ್ರ ದಾಟದೇ ಇದ್ದಾಗ ಅಷ್ಟೇ ಅರ್ಧ ಪ್ರದಕ್ಷಿಣೆ ಮಾಡಿದ್ರು ಪರವಾಗಿಲ್ಲ. ಈಶ್ವರನಿಗೆ ಪ್ರದಕ್ಷಿಣೆ ಮಾಡಿ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷಮಾಂ ಪರಮೇಶ್ವರ ಅಂಥೇಳಿ ಆ ಪರಮೇಶ್ವರನ, ಶಿವನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ನಮ್ಮ ಕಷ್ಟ ಬಂದಾಗ, ನಷ್ಟ ಆದಾಗ ಆ ಶಿವನೇ ಅನುಗ್ರಹಿಸ್ತಾನೆ. ಸರ್ವೇಶ್ವರ ಎಂಬುದಾಗಿ ಕರೆದಿದ್ದಾರೆ. ಹಾಗಾಗಿ ಭಾಗ್ಯದಲ್ಲಿರುವಂಥ ಗುರು ಭಾಗ್ಯವನ್ನು ಕೊಡ್ತಾ ಇದ್ದಾನೆ. ಆದರೆ ಕೆಲವೊಂದಷ್ಟು ಜನ ಬಂದಂಥ ಭಾಗ್ಯಗಳನ್ನು ಕೂಡ ಕಳ್ಕೊಳ್ತಾ ಇದ್ದೀರಿ. ಅಂತ ಕಳ್ಕೊಳ್ಳುವಂತಹ ಅವಕಾಶಗಳು ಯಾರಿಗೂ ಬೇಡ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.